2023ರಲ್ಲಿ ನಡೆದಂತಹ ಚುನಾವಣೆಯ ಸಂದರ್ಭದಲ್ಲಿ ಅಂಚೆ ಮತಗಳನ್ನ ಅಸಿಂಧು ಮಾಡಲಾಗಿದೆ ಅಂತ ಹೇಳಿ ಮತ್ತೆ ಅಂಚೆ ಮತ ಮರು ಎಣಿಕೆಗೆ ಆದೇಶವನ್ನ ನೀಡಲಾಗಿತ್ತು. ಇದೀಗ ಶೃಂಗೇರಿ ಕ್ಷೇತ್ರದ ಅಂಚೆ ಮತ ಮರು ಎಣಿಕೆ ಮುಕ್ತಾಯ ಆಗಿದೆ. ಆದರೆ ಫಲಿತಾಂಶಕ್ಕೂ ಮೊದಲೇ ವೋಟ್ ಟ್ಯಾಂಪರಿಂಗ್ ಮಾಡಿರುವಂತಹ ಆರೋಪ ಕೇಳಿಬಂದಿದೆ. ನನ್ನ ಮತಗಳನ್ನ ಅಸಿಂಧು ಮಾಡಿದ್ದಾರೆಂದು ಟಿಡಿ ರಾಜೇಗೌಡ ಆರೋಪಿಸಿದ್ದಾರೆ. ಹಾಲಿ ಕಾಂಗ್ರೆಸ್ ಶಾಸಕ ರಾಜೇಗೌಡ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಈ ಬಗ್ಗೆ ಪೊಲೀಸ್ ಠಾಣೆಗೆ ದೂರನ್ನ ನೀಡಲು ಮುಂದಾಗಿದ್ದು, ನನ್ನ ವೋಟ್ ಬ್ಯಾಲೆಟ್ ಪತ್ರದ ಮೇಲೆ ಮತ್ತೊಬ್ಬರಿಗೆ ಗೆರೆ ಅಥವಾ ಮಾರ್ಕ್ ಅನ್ನ ಮಾಡಿದ್ದು ಹೊಂದಾಣಿಕೆ ಆಗ್ತಾ ಇಲ್ಲ ಅಂತ ರಾಜೇಗೌಡ ಆರೋಪಿಸಿದ್ದು, ತನಿಖೆಯಿಂದ ಸತ್ಯ ಹೊರಬರಬೇಕು ಅಂತ ಹೇಳಿದ್ದಾರೆ. ಶೃಂಗೇರಿ ಚುನಾವಣೆಯ ಅಂಚೆ ಮತಗಳ ಎಣಿಕೆಗೆ ಕೋರ್ಟ್ನಿಂದ ಆದೇಶವನ್ನ ನೀಡಲಾಗಿತ್ತು. ಅಂಚೆ ಮತಗಳ ಎಣಿಕೆಯನ್ನ ಮಾಡುವಂತಹ ಸಂದರ್ಭದಲ್ಲಿ ಕೆಲವೊಂದು ಅಂಚೆ ಮತಗಳನ್ನ ಅಸಿಂಧು ಮಾಡಲಾಗಿದೆ ಅಂತ ಮತ್ತೆ ಮರು ಎಣಿಕೆಗೆ ಕೋರ್ಟ್ನಲ್ಲಿ ಅರ್ಜಿಯನ್ನು ಸಲ್ಲಿಸಲಾಗಿತ್ತು. ಆದರೆ ಈಗ ರಿಸಲ್ಟ್ ಬರೋದಕ್ಕೂ ಮುನ್ನವೇ ಸದ್ಯ ಮತಗಳನ್ನ ಅಸಿಂಧು ಮಾಡಿರುವಂತಹ ಆರೋಪ ಜೊತೆಗೆ ಟ್ಯಾಂಪರಿಂಗ್ ಮಾಡಿರುವಂತಹ ಆರೋಪ ಕೇಳಿಬಂದಿದೆ. ಓಪನ್ ಮಾಡಿ ತಕ್ಷಣನೇ ಅಲ್ಲಿ ಕೆಲವು ಪೆಟ್ಟಿಗೆ ಲಾಕ್ ಹೊಡೆದಿದ್ರು, ಸೀಲ್ ಇರಲಿಲ್ಲ. ಆ ಬೀಗ ಮುರಿಬೇಕಾದ್ರೆ ಏನು ಟ್ರಂಕ್ ಇದೇ ಕಟ್ ಆಗಿತ್ತು. ಆಮೇಲೆ ಒಂದು ಪೆಟ್ಟಿಗೆನ ಸ್ವಲ್ಪ ಸಬ್ಬಲ್ ಹಾಕಿನೂ ಬಿಟ್ಟಂಗೆ ಕಾಣ್ತಾ ಇತ್ತು. ನಾವು ರಿಪೋರ್ಟ್ ಮಾಡ್ತಾ ಅದ್ರ ಮೇರೆಗೆ ಸಂಪೂರ್ಣ ತನಿಖೆ ಮಾಡಿದ್ದಾರೆ. ನಾವಿಲ್ಲಿ ವೋಟ್ ಟ್ಯಾಂಪರಿಂಗ್ ಮಾಡಿದ್ದಾರೆ ಅನ್ನೋ ಒಂದು ಅನುಮಾನನ ಬೆಳಗ್ಗೆ ವ್ಯಕ್ತಪಡಿಸಿದ್ವಿ. ಇಲ್ಲಿ ಬೂತ್ ತಂದಿಟ್ಟ ಮೇಲೆ ನಾವು ಆಮೇಲೆ ರೆಕಾರ್ಡ್ ಮಾಡ್ತೀವಿ ಅಂತ ಎಲ್ಲರೂ ರೆಕಾರ್ಡ್ ಮಾಡಿದ್ವಿ. ಇಲ್ಲಿ ಮತ ಎಣಿಕೆ ಮಾಡುವಂಥ ಸಂದರ್ಭದಲ್ಲಿ ಉಚ್ಚ ನ್ಯಾಯಾಲಯ ಏನು ತಿರಸ್ಕೃತ ಮತದಾನ ರಿಜೆಕ್ಟೆಡ್ ಪೋಸ್ಟಲ್ ಬ್ಯಾಲೆಟನ್ನು ರೀವೆರಿಫಿಕೇಷನ್ ಮಾಡಬೇಕು ಅಂತೇಳಿ ಹೇಳಿದ್ರು. ಅದರ ಮೇರೆಗೆ ರೀವೆರಿಫಿಕೇಷನ್ ಆಯಿತು. ಅಲ್ಲಿ ಒಂದು 6-7 ವೋಟ್ ವ್ಯತ್ಯಾಸಗಳು ಬಂದು ಅದು ನನಗೂ 2 ವೋಟ್ ಹೆಚ್ಚಿಗೆ ಬಂದಿದೆ, ಇವ್ರಿಗೂ ಬಂದಿದೆ. ಅದಾದ ನಂತರ ಉಳಿದಂಥ ವೋಟನ್ನು ಯಾರ್ಯಾರಿಗೆ ಎಷ್ಟೆಷ್ಟು ಬಂದಿದೆ ಅಂತೇಳಿ ಹಿಂದೆ ಏನು ಬಂಡಲ್ ಮಾಡಿದ್ರು, ರಾಜೇಗೌಡ ಇಷ್ಟು, ಜೀವರಾಜ್ ಇಷ್ಟು, ಇನ್ನೊಂದಿಷ್ಟು, ಪ್ರತಿ ಒಂದು ರೌಂಡ್ ವೈಸು ಎಣಿಕೆ ಮಾಡಿ ಬಂಡ್ಲು ಮಾಡಿ ಇಟ್ಟಿದ್ರು. ಆ ಬಂಡ್ಲುಗಳನ್ನೇ ಏನು ಅವರೆಲ್ಲರೂ ಎಲ್ಲ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಗಳು, ಏಜೆಂಟ್ಗಳು, ಕ್ಯಾಂಡಿಡೇಟ್ಗಳು, BJP ಮತ್ತು ದಳದ ಕ್ಯಾಂಡಿಡೇಟ್ಗಳು, ಕಾಂಗ್ರೆಸ್ಸಿನ ನಮ್ಮ ಏಜೆಂಟು ಸಂಪೂರ್ಣ ಪರಿಶೀಲನೆ ಮಾಡಿ ಬಂಡ್ಲು ಮಾಡಿದ್ದಾರೆ. ಆ ಬಂಡ್ಲುಗಳನ್ನ ತೆಗೆದುಬಿಟ್ಟು ಬಂಡ್ಲನ್ನ ಟ್ಯಾಂಪರಿಂಗ್ ಮಾಡಿದ್ದಾರೆ. ಅಂದರೆ ಯಾವ ಥರ ಸರ್ ಟ್ಯಾಂಪರಿಂಗ್ ಅಂದರೆ ಯಾವ ಥರ ಅಂದರೆ ಅದ್ರ ಮೇಲೆ ಈಗ ನನಗೆ TD ರಾಜೇಗೌಡ ಅಂತ ವೋಟ್ ಹಾಕ್ತೀವಿ, ಸಿಂಗಲ್ ವೋಟ್. ಅದಕ್ಕೆ ಯಾರಿಗೆ ಇನ್ನೊಂದು ಟಿಕ್ ಮಾಡಿದ್ದಾರೆ. ಅದು ಒಂದೇ ಪೆನ್ನಲ್ಲಿ ಬೇರೆ ಥರ ಮಾಡಿದ್ದಾರೆ. ಆ ಮಾರ್ಕ್ ಮಾಡಿದ್ದನ್ನು ಟ್ಯಾಲಿ ಆಗ್ತಾಯಿಲ್ಲ. ಬೇರೆ ಇಂಕನ್ನು ಬೇರೆ ಇಂಕನ್ನು ಬಳಸಿದ್ದಾರೆ. ಕ್ಲೀನಾಗಿ ಕಾಣ್ತಾ ಉಂಟು. ವ್ಯಾಲಿಡ್ ವೋಟ್ನ ಇನ್ವಾಲ್ವ್ ಮಾಡಿದ್ದಾರೆ. ಇನ್ವಾಲ್ವ್ ಮಾಡಿರೋದು. ನಾವು 158 ವೋಟಿಗೆ ಏನು ವ್ಯಾಲಿಡ್ ಇದ್ದು ಇನ್ವ್ಯಾಲಿಡ್ ವೋಟನ್ನು ಮಾಡಿದ್ದಾರೆ. ಸರ್, ಅನುಮಾನ ಏನು ಸರ್ ನಿಮ್ಗೆ? ಅನುಮಾನ ಅವ್ರು ಟ್ಯಾಂಪರ್ ಮಾಡಿದ್ದಾರೆ. ಯಾರು ಅವರು ಜೀವರಾಜು ಮತ್ತು ಅವ್ರ ಜೊತೆ ಯಾರು ಸೇರ್ಕೊಂಡಿದ್ದಾರೆ ಅದು ತನಿಖೆಯಲ್ಲಿ ಗೊತ್ತಾಗ್ತದೆ. ಟ್ಯಾಂಪರಿಂಗ್ ಅವಾಗಲೇ ಮಾಡಿದ್ದಾರೆ. ಈಗ ತನಿಖೆಗೆ ಆಗ್ರಹ ಮಾಡ್ತೀರಾ, FIR ಮಾಡ್ತೀರಾ? ಪೊಲೀಸ್ ಸ್ಟೇಷನ್ಗೆ ದೂರು ಹಾಕ್ತೀವಿ ಈ ಥರ ಆಗಿದೆ ಅಂತ ಹೇಳ್ಬಿಟ್ಟು
ಚುನಾವಣಾ ಅಧಿಕಾರಿಗಳಿಗೆ ಬೆಳಗ್ಗೆಯಿಂದ ಏನೇನು ಘಟನೆಗಳು ನಡೆದಿದ್ದಾವೆ, ಬಾಕ್ಸ್ಗಳು ಏನು ಆ ಟ್ರಂಕ್ಗಳನ್ನು ಹೊಡೆದಿರೋದು, ಸೀಲ್ ಕಿತ್ತಾಕಿರೋದು, ಅಲ್ಲೇ ಸೀಲ್ ಕಿತ್ತು ಬಿದ್ದಿರೋ ಅಂಥದ್ದು, ಮತ್ತು ಕೆಲವು ಬೇರೆ ಸುಮ್ಮನೆ ಬಟ್ಟೆ ಕಟ್ಟಿಟ್ಟಿರೋದು, ಇದನ್ನೆಲ್ಲ ಪ್ರತಿಯೊಂದು ವಿಡಿಯೋ ರೆಕಾರ್ಡ್ ಮಾಡಿದ್ದಾರೆ. ಅವರ ಗಮನಕ್ಕೆ ಬಂದಿದೆ. ಅವರ ವರದಿನಲ್ಲೂ ಕೂಡ ಅವ್ರ ರಿಪೋರ್ಟಲ್ಲೂ ಕೂಡ ಭಾಳ ಸ್ಪಷ್ಟವಾಗಿ ಮಾಡಿದ್ದಾರೆ. ವ್ಯಕ್ತಿ ಮೇಲೆ ದೂರನ ನೀಡ್ತೀರಾ? ಅಲ್ಲ, ನಾವು ಜೀವರಾಜ್ ಮತ್ತು ಅವ್ರ ಜೊತೆ ಯಾರು ಸೇರ್ಕೊಂಡಿದ್ದಾರೆ ಅದು ತನಿಖೆ ಆಗ್ತದೆ. ಸರ್, 2023ರಲ್ಲಿ ವ್ಯಾಲಿಡ್ ಆದಂಥ ಮತಗಳು ಇವತ್ತು ಅವು ವ್ಯಾಲಿಡ್ ಆದ್ವಾ ಇನ್ವ್ಯಾಲಿಡ್ ಆದ್ವಾ ಸರ್? ಅವು ಇನ್ವ್ಯಾಲಿಡ್ ಮಾಡಿದ್ದಾರೆ. ಎಷ್ಟು ಸರ್? ಅದು 258 ವೋಟ್ಗಳು ವ್ಯಾಲಿಡ್ ಆದವು ನನ್ನವು. ಟಿ.ಡಿ. ರಾಜೇಗೌಡನಿಗೆ ವೋಟ್ ಹಾಕಿರೋನ. ಅವತ್ತು ರಾಜೇಗೌಡ ಅಂತ ಬಂಡ್ಲು ಮಾಡಿ ಏನು ಟ್ರಂಕಲ್ಲಿ ಇಟ್ಟಿದ್ರು, ಅಲ್ಲಿ ಅದನ್ನು ತೆಗೆದುಬಿಟ್ಟು ಮರು ಎಣಿಕೆಯಲ್ಲಿ ನಿಮಗೆ ಹಿನ್ನಡೆ ಆಗಿದೆಯಾ? ಟ್ಯಾಂಪರಿಂಗ್ ಆಗಿದೆ ಅಂತ ನೀವು ಅಲ್ಲ, ಅದು ಅವ್ರೇನು ಅವತ್ತೇನು ರಿಸಲ್ಟ್ ಏನು ಘೋಷಣೆ ಮಾಡಿಲ್ಲ. ರಿಸಲ್ಟ್ ಘೋಷಣೆ ಮಾಡಿಲ್ಲ. ಸರ್, ನೀವು ಹೇಳ್ತಾ ಇದ್ರಿ ಸರ್ ನೀವು ಹೇಳ್ತಾ ಇದ್ರಿ ಎರಡ್ 2023ರಲ್ಲಿ ನಡೆದಂತಹ ಚುನಾವಣೆಯ ಸಂದರ್ಭದಲ್ಲಿ ಸುಮಾರು 1822 ಅಂಚೆ ಮತಗಳನ್ನ ಚಲಾವಣೆಯನ್ನ ಮಾಡಲಾಗಿತ್ತು, ಅಂಚೆ ಮತಗಳನ್ನ ಹಾಕಲಾಗಿತ್ತು. ಆ ಅಂಚೆ ಮತಗಳ ಪೈಕಿ 279 ಮತಗಳನ್ನ ತಿರಸ್ಕಾರವನ್ನ ಮಾಡಲಾಗಿತ್ತು. ಈ ತಿರಸ್ಕಾರಗೊಂಡಂತಹ ಮತಗಳನ್ನ ಮತ್ತೆ ಮರು ಎಣಿಕೆ ಮಾಡಬೇಕು ಎನ್ನುವ ಒತ್ತಾಯವನ್ನ ಬಿಜೆಪಿ ಪಕ್ಷದ ಮಾಜಿ ಶಾಸಕ ಜೀವರಾಜ್ ಹೇಳಿದ್ರು. ಜೊತೆಗೆ ಹೈಕೋರ್ಟ್ ಮೊರೆ ಹೋಗಿದ್ರು. ಹಾಗಾಗಿ ಹೈಕೋರ್ಟ್ ಮತ್ತೆ ಆ ಅಂಚೆ ಮತಗಳ ಮರು ಎಣಿಕೆ ಮಾಡುವಂತೆ ಆದೇಶವನ್ನ ಹೊರಡಿಸಲಾಗಿತ್ತು. ಹಾಗಾಗಿ ನಿನ್ನೆ ಚಿಕ್ಕಮಗಳೂರಿನ IDSG ಕಾಲೇಜಿನಲ್ಲಿ ಅಂಚೆ ಮತಗಳ ಮರು ಎಣಿಕೆ ಕಾರ್ಯ ಆರಂಭವಾಗಿತ್ತು. ಆದರೆ ರಿಸಲ್ಟ್ ಬರೋದಕ್ಕೂ ಮುನ್ನವೇ ಕಾಂಗ್ರೆಸ್ನ ಹಾಲಿ ಶಾಸಕ ಟಿ.ಡಿ. ರಾಜೇಗೌಡ ಮತಗಳ ಟ್ಯಾಂಪರಿಂಗ್ ಆಗಿರುವಂತಹ ಆರೋಪವನ್ನ ಮಾಡಿದ್ದಾರೆ. ಆ ಅಂಚೆ ಮತಗಳನ್ನ ಟ್ರಂಕ್ಗಳಲ್ಲಿ ಇಡಲಾಗಿತ್ತು. ಆ ಟ್ರಂಕ್ ಓಪನ್ ಆಗಿದೆ. ಮರು ಎಣಿಕೆ ಕಾರ್ಯ ಆರಂಭ ಆಗೋದಕ್ಕೂ ಮುನ್ನವೇ ಆ ಟ್ರಂಕ್ ಓಪನ್ ಆಗಿದೆ ಅಂತ ಆರೋಪಿಸುತ್ತಿದ್ದಾರೆ. ಜೊತೆಗೆ ನನ್ನ ಮತಗಳ ಮೇಲೆ ಕೆಲವೊಂದು ಮಾರ್ಕ್ ಗೆರೆಯನ್ನ ಹಾಕಲಾಗಿದ್ದು ಅದು ಹೊಂದಾಣಿಕೆ ಆಗ್ತಾ ಇಲ್ಲ ಅಂತ ಕೂಡ ಹೇಳಿದ್ದಾರೆ. ಇನ್ನು ಕಳೆದ ಬಾರಿ ಮತ ಎಣಿಕೆ ಸಂದರ್ಭದಲ್ಲಿ ಮಾನ್ಯಗೊಂಡಿದ್ದಂತಹ ಕೆಲವೊಂದು ಓಟ್ಗಳು ಈ ಬಾರಿ ಮತ್ತೆ ಅಮಾನ್ಯಗೊಂಡಿದೆ. ಹಾಗಾಗಿ ನನಗೆ ಒಂದಷ್ಟು ಅನುಮಾನಗಳು ಬಂದಿದೆ. ಇದನ್ನ ಬೇಕಂತಲೇ ಯಾರು ಮಾಡ್ತಿದ್ದಾರೆ ಎನ್ನುವಂತಹ ಅನುಮಾನ ಇದೆ. ಹಾಗಾಗಿ ಮತಗಳನ್ನ ಟ್ಯಾಂಪರಿಂಗ್ ಮಾಡಿದ್ದಾರೆ. ನಾನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ, ಈ ಘಟನೆಗೆ ಸಂಬಂಧಪಟ್ಟಂತೆ ದೂರನ್ನ ದಾಖಲಿಸ್ತೀನಿ. ಇದು ನ್ಯಾಯಯುತ ತನಿಖೆ ಆಗಬೇಕು ಅಂತ ಆಗ್ರಹಿಸಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.